ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ನ ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದು ಅನ್ನೋದನ್ನ ಆ ಒಂದೇ ಒಂದು ಟೆಕ್ನಿಕ್ ಅನ್ನ ಸಪರೇಟ್ ಆಗಿ ತಿಳಿಸ್ಕೊಡ್ತೀನಿ. IRR ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕೊಟ್ಟಾಗ ನೀವು ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಒಂದು ಕ್ವಶನ್, ಅದೊಂದೇ ಒಂದು ಟೆಕ್ನಿಕ್ ಅನ್ನ ಸಪರೇಟ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, A company a company has an investment opportunity costing rupees 40,000 with the following expected net cash flow. ಯಾವುದೋ ಒಂದು ಕಂಪನಿಲಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಇದೆ. ಎಷ್ಟು ಕಾಸ್ಟ್ ಇದೆ ಅಂತ 40,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋತಕ್ಕಂಥ ಆಪರ್ಚುನಿಟಿ ಇದೆ. ವಿತ್ ದಿ ಫಾಲೋಯಿಂಗ್ ಎಕ್ಸ್ಪೆಕ್ಟೆಡ್ ನೆಟ್ ಕ್ಯಾಶ್ ಫ್ಲೋ. ನೋಡಿ, ಅವರು ಎಕ್ಸ್ಪೆಕ್ಟ್ ಮಾಡಬಹುದು ನೆಟ್ ಕ್ಯಾಶ್ ಫ್ಲೋ, ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಫಾಲೋಯಿಂಗ್ ಎಕ್ಸ್ಪೆಕ್ಟೆಡ್ ನೆಟ್ ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ. ಆ ನೆಟ್ ಕ್ಯಾಶ್ ಫ್ಲೋ ಏನ್ ಇದೆ ಅಂತ ಹೇಳಿದ್ರೆ ನೋಡಿ, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇದೆ ಅಂತ ಬ್ರಾಕೆಟ್ ಅಲ್ಲಿ ಹೇಳಿದ್ದಾನೆ. ಸೊ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇದೆ ಅಂತ ಹೇಳಿದರೆ, ಅಂದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಕ್ಯಾಶ್ ಫ್ಲೋ ಇದೆ ಅಂದ್ರೆ ಅದು ಯಾವ ತರ ಕ್ಯಾಶ್ ಇನ್ಫ್ಲೋ ಇದೆ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇದೆ ಅಂತ ಅರ್ಥ. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರ್ತಕ್ಕಂಥ ಕ್ಯಾಶ್ ಫ್ಲೋನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅವ್ರು ಹೇಳಿದ್ದಾರೆ. ಸೊ ಎಷ್ಟು ವರ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 10 ವರ್ಷ ಕೊಟ್ಟಿದ್ದಾರೆ. ನೆಟ್ ಕ್ಯಾಶ್ ಇನ್ಫ್ಲೋ ಅಂತ ಮಾತ್ರ ಹೇಳಿದ್ದಾರೆ. ಇದು ಎಂತ ಕ್ಯಾಶ್ ಇನ್ಫ್ಲೋ ಅಂದ್ರೆ ಮೇಲೆ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಂತ ಅರ್ಥ. ಅಂದ್ರೆ ಆ ಬಂದಿರೋ ಕ್ಯಾಶ್ ಇನ್ಫ್ಲೋ ಅಂತ ಹೇಳಿದ್ರೆ ಪ್ರಾಫಿಟ್ ಬಂದಿರತಕ್ಕಂಥದ್ದು ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇದೆ ಅಂತ ಅರ್ಥ. ಸೊ 10 ವರ್ಷನೂ ಕೂಡ ನನಗೆ ಕ್ಯಾಶ್ ಇನ್ಫ್ಲೋ ಇದೆ. ಸೊ ಫಸ್ಟ್ ಇಯರ್ 7,000, ಸೆಕೆಂಡ್ ಇಯರ್ 7,000, ಥರ್ಡ್ ಇಯರ್ 7,000, ಫೋರ್ತ್ ಇಯರ್ 7,000, ಫಿಫ್ತ್ ಇಯರ್ 7,000, ಸಿಕ್ಸ್ತ್ ಇಯರ್ 8,000, ಸೆವೆಂತ್ ಇಯರ್ 10,000, ಏಯ್ತ್ ಇಯರ್ 15,000, ನೈನ್ತ್ ಇಯರ್ 10,000, 10th ಇಯರ್ 4,000 ಕ್ಯಾಶ್ ಇನ್ಫ್ಲೋ ಬಂದಿದೆಯಂತೆ. ಈ ಕ್ಯಾಶ್ ಇನ್ಫ್ಲೋ ಯಾವ ತರ ಇದೆ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇರ್ತಕ್ಕಂಥ ಕ್ಯಾಶ್ ಇನ್ಫ್ಲೋ ಅಂತ ಅವರು ಹೇಳಿರ್ತಕ್ಕಂಥದ್ದು. ನಮ್ಗೆ ಹೇಳಿದರೆ ಡಿಟರ್ಮೈನ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಡಿಟರ್ಮೈನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ವಿತ್ ದಿ ಹೆಲ್ಪ್ ಆಫ್ 10% ಡಿಸ್ಕೌಂಟ್ ಫ್ಯಾಕ್ಟರ್. ಒಂದು 10% ಡಿಸ್ಕೌಂಟ್ ಫ್ಯಾಕ್ಟರ್ನು ತಗೋಬೇಕು, ಇನ್ನೊಂದು 15% ಡಿಸ್ಕೌಂಟ್ ಫ್ಯಾಕ್ಟರ್ಸ್. ವಿತ್ ದಿ ಹೆಲ್ಪ್ ಆಫ್ 10% ಡಿಸ್ಕೌಂಟ್ ಫ್ಯಾಕ್ಟರ್ ಮತ್ತೆ 15% ಡಿಸ್ಕೌಂಟ್ ಫ್ಯಾಕ್ಟರ್ ನ ಸಹಾಯದಿಂದ ನಾವು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಂತೆ. ವಿಚ್ ಇಸ್ ಗಿವನ್ ಬಿಲೋ. ಅಂದ್ರೆ ಆ ಡಿಸ್ಕೌಂಟ್ ಫ್ಯಾಕ್ಟರ್ 10% ಮತ್ತೆ 15% ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಕ್ವಶನ್ಸ್ ಅಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ ನ ಅವರೇ ಕೊಟ್ಟಿದ್ದಾರೆ. ನೋಡಿ, 10 ವರ್ಷ ನನಗೆ ಕ್ಯಾಶ್ ಇನ್ಫ್ಲೋ ಇದೆ ಅಂದ್ರೆ 10 ವರ್ಷನೂ ಕೂಡ ಕೊಟ್ಟಿದ್ದಾರೆ. ಸೊ 10 ವರ್ಷದ ಡಿಸ್ಕೌಂಟ್ ಫ್ಯಾಕ್ಟರ್ ಇದೆ. 10% ಇದ್ದಾಗ 10 ವರ್ಷದ ಡಿಸ್ಕೌಂಟ್ ಫ್ಯಾಕ್ಟರ್ 10% ಇದ್ದಾಗ 10 ವರ್ಷದ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಆಯಾ ವರ್ಷ ಎಷ್ಟು ಡಿಸ್ಕೌಂಟ್ ಫ್ಯಾಕ್ಟರ್ ಇದೆ ಅಂತ. ಅದೇ ತರ 15% ಇದ್ದಾಗ 10 ವರ್ಷದ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ ಇಂದ ಹಿಡಿದು 10 ವರ್ಷದವರೆಗೂ ನಮಗೆ ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಸೊ ನಮಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳೋದು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ನೋಡಿ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಕ್ಯಾಶ್ ಇನ್ಫ್ಲೋ ಯಾವುದು ಅಪ್ಪ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಶ್ ಇನ್ಫ್ಲೋನು ಕೂಡ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಅದನ್ನೇ ಕೊಟ್ಬಿಟ್ಟಿದ್ದಾರೆ. ಸೊ ಎಕ್ಸೆಪ್ಟ್ ARR ಬಿಟ್ಟು, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅನ್ನ ಬಿಟ್ಟು ನೀವು NPV ಮಾಡಿ, ಪೇ ಬ್ಯಾಕ್ ಮಾಡಿ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡಿ, IRR ಮಾಡಿ, ನಿಮಗೆ ಬೇಕಾಗಿರೋ ಕ್ಯಾಶ್ ಇನ್ಫ್ಲೋ ಇದೇ ಬೇಕು. ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಕೊಡಬೇಕು. ಕೊಟ್ಟಿಲ್ಲ ಅಂದ್ರೆ ನಾನು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಇದೆ ಅಂತ ಹೇಳಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಅವ್ರು ಏನಾದ್ರು ಬೇರೆ ಏನಾದ್ರು ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ರೆ ಅವಾಗ ನಾನು ಈ ತರ ಬರೋ ತರ ಮಾಡ್ಕೋಬೇಕು. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬರೋಂಗೆ ನಾವು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಆಲ್ರೆಡಿ ಸುಮಾರು ವಿಡಿಯೋಸ್ ಅನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ಒಂದು ಕ್ವಶನ್ಸ್ ಅಲ್ಲಿ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಮಾಡೋಣ. ಬಟ್ ಇಲ್ಲಿ IRR ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅನ್ನ ಮಾಡಬೇಕಾದ್ರೆ ಒಂದು ಫಾರ್ಮುಲಾನ ಕರೆಕ್ಟ್ ಆಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿ. ವೆರಿ ಈಸಿಯೆಸ್ಟ್ ಫಾರ್ಮುಲಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ತರ ಫಾರ್ಮುಲಾ ಹಾಕೋಬೇಕು, ಏನೆಲ್ಲ ಕಾನ್ಸೆಪ್ಟ್ ಇದೆ, ಹೇಗೆ ಆನ್ಸರ್ ಮಾಡಬೇಕು ಅಂತ ಸಿಂಪಲ್ ಆಗಿ ಕ್ವಿಕ್ ಆಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿ, IRR ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ IRR ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂದ್ರೆ ನಿಮ್ಗೆ ಈ ಫಾರ್ಮುಲಾ ಗೊತ್ತಿರಬೇಕು. IRR ಈಕ್ವಲ್ಸ್ A ಪ್ಲಸ್ C ಮೈನಸ್ O
ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ. ಇದು ಫಾರ್ಮುಲಾ ಗೊತ್ತಿರಬೇಕು. ಎ ಪ್ಲಸ್ ಸಿ ಮೈನಸ್ ಒ ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ. ಈ ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿದ್ರೆ ನಿಮ್ಗೆ ಆನ್ಸರ್ಸ್ ಈಸಿಯಾಗಿ ಸಿಗುತ್ತೆ. ಹೇಗಪ್ಪ ಇದಕ್ಕೆ ಆನ್ಸರ್ಸ್ ಅನ್ನ ನೀವು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಸೊ ನೋಡಿ, ಈಗ ಐ ಆರ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಆಸ್ ಪರ್ ದಿ ಫಾರ್ಮುಲಾ ಎ ಪ್ಲಸ್ ಸಿ ಮೈನಸ್ ಒ ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ ಮಾಡಿದ್ರೆ ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಈಗ ಅದೇ ಪ್ರಕಾರ ಅಪ್ಲೈ ಮಾಡ್ತೀನಿ. ಫಸ್ಟ್ ಎ ನೋಡಿ, ಇದು ಫಾರ್ಮುಲಾ ಇರ್ತಕ್ಕಂಥದ್ದು. ಈ ಫಾರ್ಮುಲಾದಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ, ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಎ ಅಂತ ಹೇಳಿದ್ರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್, ಕಡಿಮೆ ಇರೋ ಡಿಸ್ಕೌಂಟ್ ಫ್ಯಾಕ್ಟರ್ ಯಾವುದು ಕ್ವಶನ್ಸ್ ಅಲ್ಲಿ 10 ಡಿಸ್ಕೌಂಟ್ 10 ಪಿ ವಿ ಫ್ಯಾಕ್ಟರ್ 10% ಇದೆ, ಪಿ ವಿ ಫ್ಯಾಕ್ಟರ್ 15% ಇದೆ. ಇವೆರಡಲ್ಲಿ ಯಾವ್ದು ಕಡಿಮೆ ಇದೆ? 10 ಕಡಿಮೆ ಇದೆ. ಸೊ ಎ ಅಂದ್ರೆ ಜಸ್ಟ್ 10 ಅಷ್ಟೇ. 10 ಅದನ್ನ ಮಾತ್ರನೇ ತಗೋಬೇಕು. ಎ ಅಂದ್ರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ನ ತಗೋಬೇಕು. ಒಂದು. ನೆಕ್ಸ್ಟ್ ಬಿ ಅಂತ ಹೇಳಿದ್ರೆ ಈ ಎರಡು ಡಿಸ್ಕೌಂಟ್ ಫ್ಯಾಕ್ಟರ್ ನಿ ಲೋಯರು ಎ ಅಂದ್ರೆ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಏನಾಗುತ್ತೆ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟಿರೋದು? 15% ಇರೋದು. ಸೊ ಹಾಗಾಗಿ 15 ಈಸ್ ಬಿ ಅಂತ ಕನ್ಸಿಡರ್ ಮಾಡಬೇಕು. ಸೊ 15 ಬಿ ಅಂತಾನೆ ಟ್ರೀಟ್ ಮಾಡಬೇಕು. ಎ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್, ಬಿ ಬಂದು ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್. ಅಂಡ್ ಸಿ ಕ್ವಶನ್ ಅಲ್ಲಿ ಕೊಟ್ಟಿರೋದಿಲ್ಲ. ಕ್ವಶನ್ಸ್ ಅಲ್ಲಿ ನಾವು ಸಿ ನ ಯಾವಾಗ್ಲೂ ಕೂಡ ಕ್ವಶನ್ಸ್ ಅಲ್ಲಿ ಸಿ ನ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಅದೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಂಡ್ ಕ್ವಶನ್ಸ್ ಅಲ್ಲಿ ಡಿ ಕೂಡ ಕೊಟ್ಟಿರೋದಿಲ್ಲ. ಸೊ ಯಾವಾಗಲೂ ಕೂಡ ಡಿನೂ ಕೂಡ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಡಿ ಕೂಡ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಡಿನ ಹೇಗೆ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಐ ಆರ್ ಆರ್ ಮಾಡ್ಬೇಕಾದ್ರೆ ಸಿ ಮತ್ತೆ ಡಿ ಯಾವಾಗ್ಲೂ ನೀವೇ ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ನು ಕ್ವಶನ್ಸ್ ಅಲ್ಲಿ ಇನ್ನು ಫಾರ್ಮುಲಾದಲ್ಲಿ ಉಳಿದಿರೋದು ಯಾವುದು? ಎ ಅಂದ್ರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್, ಬಿ ಅಂದ್ರೆ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್, ಸಿ ಮತ್ತೆ ಡಿ ಎರಡು ನಾವೇ ಫೈಂಡ್ ಔಟ್ ಮಾಡಬೇಕು. ಇನ್ನು ಕ್ವಶನ್ಸ್ ಈ ಫಾರ್ಮುಲಾದಲ್ಲಿ ಉಳಿದಿರ್ತಕ್ಕಂಥದ್ದು ಓ ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಅವರ ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್ ಎಷ್ಟಿದೆ? ಸೊ 40,000 ಕಾಸ್ಟಿಂಗ್ ಇದೆ. ಸೊ ಕಾಸ್ಟಿಂಗ್ 40,000 ಏನ್ ಕೊಟ್ಟಿದ್ದಾರೆ? ದಟ್ ಇಸ್ ಒರಿಜಿನಲ್ ಕಾಸ್ಟ್. ಓ ಅಂತ ಹೇಳಿದ್ರೆ 40,000 ಒರಿಜಿನಲ್ ಕಾಸ್ಟ್ ಅಂತ ಕರಿತೀವಿ. ಸೊ ಇಷ್ಟು ಕರೆಕ್ಟ್ ಆಗಿ ನೀವು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಐ ಆರ್ ಆರ್ ಕೊಟ್ಟಿದ್ದಾರೆ ಅಂದ್ರೆ ಈ ಫಾರ್ಮುಲಾ ಹಾಕೊಳ್ಳಿ. ಎ ಪ್ಲಸ್ ಸಿ ಮೈನಸ್ 4 ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ ಮಾಡ್ಕೊಳ್ಳಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಎ ಅಂದ್ರೆ ಎರಡು ಡಿಸ್ಕೌಂಟ್ ಫ್ಯಾಕ್ಟರ್ ಕೊಟ್ಟಿರ್ತಾರೆ, ಅದರಲ್ಲಿ ಕಡಿಮೆ ಇರೋದನ್ನ ನೀವು ಎ ಅಂತ ತಗೋಬೇಕು, ಜಾಸ್ತಿ ಡಿಸ್ಕೌಂಟ್ ಫ್ಯಾಕ್ಟರ್ ಇರೋದನ್ನ ಬಿ ಅಂತ ತಗೋಬೇಕು. ಸಿ ಮತ್ತೆ ಡಿ ಯಾವಾಗ್ಲೂ ನಾವೇ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ನೆಕ್ಸ್ಟ್ ತೋರಿಸ್ತೀನಿ ಯಾವ ತರ ಫೈಂಡ್ ಔಟ್ ಮಾಡೋದು ಅಂತ. ಓ ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಸೊ ಇದು ಈ ಫಾರ್ಮುಲಾದಲ್ಲಿ ಇರ್ತಕ್ಕಂಥದ್ದು. ಈಗ ನನಗೆ ಫಾರ್ಮುಲಾಗ ಅಪ್ಲೈ ಮಾಡಬೇಕು ಅಂದ್ರೆ ಎಲ್ಲ ಇದೆ, ಸಿ ಮತ್ತೆ ಡಿ ನಮಗೆ ಸಿಕ್ಕಿಲ್ಲ. ಹಾಗಾಗಿ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ ಸಿ ಮತ್ತೆ ಡಿ ನ. ಸೊ ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಸಿ ಅಂಡ್ ಡಿ. ಸಿ ಅಂಡ್ ಡಿ ನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ ಸಿ ಮತ್ತೆ ಡಿ ನ ಐ ಆರ್ ಆರ್ ಮಾಡಬೇಕಾದ್ರೆ ಯಾವಾಗಲೂ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗಿರೋದ್ರಿಂದ, ಸೊ ನಾನು ಸಿ ಮತ್ತೆ ಡಿ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀನಿ. ಕ್ಯಾಲ್ಕುಲೇಷನ್ ಆಫ್ ಸಿ ಅಂಡ್ ಡಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಸೊ ನೀವು ಈ ತರ ಕಾಲಮ್ಸ್ ಹಾಕೋಬೇಕು. ಒಂದು ಫಸ್ಟ್ ಕಾಲಮ್ ಈಸ್ ಇಯರ್ ಅವರೇ ಕ್ವಶನ್ಸ್ ಅನ್ನೇ ಕೊಟ್ಟಿರ್ತಾರೆ, ಅದನ್ನೇ ತಗೋಬೇಕು. ಎರಡನೇ ಕಾಲಮು ಕ್ಯಾಶ್ ಇನ್ಫ್ಲೋ, ಅದನ್ನು ಕೂಡ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ, ಅದು ಕ್ಯಾಶ್ ಇನ್ಫ್ಲೋ. ಸೆಕೆಂಡ್ ಕಾಲಮ್ ಅಲ್ಲಿ ನೀವು ಕ್ಯಾಶ್ ಫ್ಲೋನೇ ತಗೋಬೇಕು. ಥರ್ಡ್ ಕಾಲಮ್ ಬಂದು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಥವಾ ಡಿಸ್ಕೌಂಟ್ ಫ್ಯಾಕ್ಟರ್, ಕಡಿಮೆ ಇರ್ತಕ್ಕಂಥ ಡಿಸ್ಕೌಂಟ್ ಫ್ಯಾಕ್ಟರ್ ನ ತಗೋಬೇಕು. ನಾನು ತಗೊಂಡಿರೋದಿಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 10% ಈಸ್ ಅ ಲೋಯರ್, ಕಡಿಮೆ ಇರ್ತಕ್ಕಂಥದ್ದು 10%. ಸೊ ಅದನ್ನ ನಾವು ಥರ್ಡ್ ಕಾಲಮ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ಈ ಮೂರು ಕೂಡ ಕ್ವಶನ್ ಅಲ್ಲೇ ಇರುತ್ತೆ ನೋಡಿ. ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಅಲ್ಲಿ ಕ್ಯಾಶ್ ಇನ್ಫ್ಲೋ ಅಂಡ್ ಥರ್ಡ್ ಕಾಲಮ್ ಪಿ ವಿ ಫ್ಯಾಕ್ಟರ್ 10% ನ ತಗೋಬೇಕು. ಈಗ ನೀವು ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಅದು 10% ಇದ್ದಾಗ ನಿಮಗೆ ಸಿಗುತ್ತೆ. ಅದನ್ನ ನಾವೇನಂತ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಈಗ ಬರ್ತಕ್ಕಂಥದ್ದು ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ ಅಟ್ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬರ್ತಕ್ಕಂಥದ್ದನ್ನ ನಾವು ಸಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ಸಿ ನಮಗೆ ಸಿಗುತ್ತೆ, ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸಿ ಮತ್ತೆ ಡಿ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ಕಡಿಮೆ ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸಿ ಸಿಗುತ್ತೆ. ಸೇಮ್ ಥಿಂಗ್ ಇನ್ನೊಂದು ಕಾಲಮ್ ಅಲ್ಲಿ ನೀವು ಸಿ ನ ಫೈಂಡ್ ಔಟ್ ಮಾಡಿದ್ಮೇಲೆ ನೆಕ್ಸ್ಟ್ ಪಿ ವಿ ಫ್ಯಾಕ್ಟರ್ ನ ನೀವು ತಗೊಳ್ಳಿ ಅದೇ ಒಂದು ಕಾಲಮ್ ಅಲ್ಲಿ. ಸೊ ಅದೇ ಕ್ಯಾಶ್ ಇನ್ಫ್ಲೋ ಏನ್ ಕೊಟ್ಟಿರ್ತಾರಲ್ವಾ, ಇದೇ ಕ್ಯಾಶ್ ಇನ್ಫ್ಲೋನ ಹೈಯೆಸ್ಟ್ ಪಿ ವಿ ಫ್ಯಾಕ್ಟರ್ ಯಾವ್ದಿರುತ್ತೆ ಕ್ವಶನ್ಸ್ ಅಲ್ಲಿ ನೋಡ್ಕೊಳ್ಳಿ, ಹೈಯೆಸ್ಟ್ ಪಿ ವಿ ಫ್ಯಾಕ್ಟರ್ ನ ತಗೊಳ್ಳಿ. ಸೊ ಕ್ಯಾಶ್ ಇನ್ಫ್ಲೋ ಇಂಟು ಹೈಯೆಸ್ಟ್ ಪಿ ವಿ ಫ್ಯಾಕ್ಟರ್ ನ ತಗೊಂಡ್ರೆ ಸೊ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ 15% ಹೈಯೆಸ್ಟ್ ಫ್ಯಾಕ್ಟರ್ ಸಿಗುತ್ತೆ. ಸೊ ಇದನ್ನ ನಾವೇನಂತ ಟ್ರೀಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ
ಅದನ್ನ ನಾವು ಡಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ಹಾಗಾಗಿ IRR ಮಾಡಬೇಕಾದ್ರೆ ಸಿ ಮತ್ತೆ ಡಿ ನ ಯಾವಾಗಲೂ ಕೂಡ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದಾಗ ನೀವು ಈ ತರ ಕಾಲಮ್ಸ್ ಅನ್ನ ಹಾಕೋಬೇಕಾಗುತ್ತೆ. ಇಯರ್, ಕ್ಯಾಶ್ ಇನ್ ಫ್ಲೋ, PV ಫ್ಯಾಕ್ಟರ್ ಅಟ್ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಅಟ್ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂಡ್ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಅಟ್ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ನ ನೋಡ್ಕೋಬೇಕಾಗುತ್ತೆ. ಈಗ ಆಯಾ ವರ್ಷ ಏನ್ ಕ್ಯಾಶ್ ಇನ್ ಫ್ಲೋ ಇದೆ ಮಲ್ಟಿಪ್ಲೈ ವಿತ್ ಆಯಾ ವರ್ಷದ PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ. ಫಸ್ಟ್ ನಾನು ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ಗೆ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. ಈಗ ಫಸ್ಟ್ ಇಯರ್ 7,000 ಇದೆ ಕ್ಯಾಶ್ ಇನ್ ಫ್ಲೋ, PV ಫ್ಯಾಕ್ಟರ್ ಬಂದು 0.909 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 7,000 ಇಂಟು 0.909 ಮಾಡಿದ್ರೆ ನಮಗೆ 6,363 ಸಿಗುತ್ತೆ. ಸೊ ಹಾಗಾಗಿ ಕ್ಯಾಶ್ ಇನ್ ಫ್ಲೋ 7,000 ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ 7,000 ಇಂಟು PV ಫ್ಯಾಕ್ಟರ್ 0.909 ಮಾಡಿದಾಗ ನನಗೆ 6,363 ಸಿಗುತ್ತೆ. ಇದು ಫಸ್ಟ್ ಇಯರ್. ಸೇಮ್ ಥಿಂಗ್ ಸೆಕೆಂಡ್ ಇಯರ್ಗೆ 7,000 ಇಂಟು 0.826 ಮಾಡಿದ್ರೆ ನಿಮಗೆ 5,782 ನಿಮಗೆ ಸೆಕೆಂಡ್ ಇಯರ್ ಸಿಗುತ್ತೆ. ದೆನ್ ಥರ್ಡ್ ಇಯರ್ 7,000 ಇಂಟು 0.751 ಮಾಡಿದ್ರೆ ನಿಮಗೆ 5,257 ನಮಗೆ ಸಿಗುತ್ತೆ. ಅಂಡ್ ಫೋರ್ತ್ ಇಯರ್ 7,000 ಇಂಟು 0.683 ಮಾಡಿದ್ರೆ ನಮಗೆ 4,781 ನಮಗೆ ಫೋರ್ತ್ ಇಯರ್ ಸಿಗುತ್ತೆ. ಅಂಡ್ ಫಿಫ್ತ್ ಇಯರ್ 7,000 ಇಂಟು 0.621 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 7,000 ಇಂಟು 0.621 ಮಾಡಿದ್ರೆ 4,347 ನಮಗೆ ಫಿಫ್ತ್ ಇಯರ್ ಸಿಗುತ್ತೆ. ಅಂಡ್ ಸಿಕ್ಸ್ತ್ ಇಯರ್ ಬಂದು 8,000 ಕ್ಯಾಶ್ ಇನ್ ಫ್ಲೋ ಇದೆ ಇಂಟು 0.564 ಮಾಡಿದ್ರೆ ನಮಗೆ 4,512 ಸಿಗುತ್ತೆ. 10,000 ಇಂಟು 0.513 ಮಾಡಿದ್ರೆ ನನಗೆ 5,130 ಥರ್ಡ್ ಇಯರ್ ಸೆವೆಂತ್ ಇಯರ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಬಂದು 15,000 ಇಂಟು 0.467 ಮಾಡಿದ್ರೆ ಸೊ ನಮಗೆ 7,005 ರುಪೀಸ್ ಸಿಗುತ್ತೆ. ಅಂಡ್ 10,000 ಇಂಟು 0.424 ಮಾಡಿದ್ರೆ 4,240 ನಮಗೆ ಸಿಗುತ್ತೆ. ಅಂಡ್ ಲಾಸ್ಟ್ ಇಯರ್ 4,000 ಇಂಟು 0.386 ಮಾಡಿದ್ರೆ 1,544 ನಮಗೆ ಸಿಗುತ್ತೆ. ಇದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಅಟ್ 10% ಇದ್ದಾಗ ಬಂದಿರೋದು. ಸೊ ಹಾಗಾಗಿ ನೀವು ಕ್ಯಾಶ್ ಇನ್ ಫ್ಲೋ ಮಲ್ಟಿಪ್ಲೈ PV ಫ್ಯಾಕ್ಟರ್ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಸಿಗುತ್ತೆ. ಇದನ್ನ ನಾವು ಸಿ ಅಂತ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಈಗ ನಮಗೆ ಸಿ ಸಿಕ್ತು. ಈಗ ನಿಮಗೆ ಡಿ ಬೇಕಾಗಿರುತ್ತೆ. ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ ಮತ್ತೆ ಅದೇ ಕ್ಯಾಶ್ ಇನ್ ಫ್ಲೋ, ಅದೇನೇನು ಕ್ಯಾಶ್ ಇನ್ ಫ್ಲೋ ಕೊಟ್ಟಿದ್ರಪ್ಪ ಆಯಾ ವರ್ಷದ ಕ್ಯಾಶ್ ಇನ್ ಫ್ಲೋ ಏನಿದೆ ಅದೇ ಕ್ಯಾಶ್ ಇನ್ ಫ್ಲೋನ ಹೈಯೆಸ್ಟ್ ಡಿಸ್ಕೌಂಟ್ ಫ್ಯಾಕ್ಟರ್ ಜೊತೆ ನೀವು ಮಲ್ಟಿಪ್ಲೈ ಮಾಡಬೇಕು. ಸೊ ಹೈಯೆಸ್ಟ್ ಡಿಸ್ಕೌಂಟ್ ಫ್ಯಾಕ್ಟರ್ ಆಯಾ ವರ್ಷ ಏನಿರುತ್ತೆ ಅದನ್ನ ನೋಡ್ಕೋಬೇಕು. ಸೊ ಆಯಾ ವರ್ಷದ ಕ್ಯಾಶ್ ಇನ್ ಫ್ಲೋ ಆಯಾ ವರ್ಷದ PV ಫ್ಯಾಕ್ಟರ್ ಹೈಯೆಸ್ಟ್ ಇರೋದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಒಂದ್ಸಲಿ ಕಡಿಮೆ PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬರೋದು ಸಿ, ಜಾಸ್ತಿ PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬರೋದು ಸಿ. ಹಾಗಾಗಿ ಈಗ ನಾವು ಕ್ಯಾಶ್ ಇನ್ ಫ್ಲೋ 7,000 ಫಸ್ಟ್ ಇಯರ್ ನೋಡಿ 7,000 ಕ್ಯಾಶ್ ಇನ್ ಫ್ಲೋ ಇದೆ. ಹೈಯೆಸ್ಟ್ ಡಿಸ್ಕೌಂಟ್ ಫ್ಯಾಕ್ಟರ್ 0.870 ಇದೆ. 7,000 ಇಂಟು 0.870 ಮಾಡಿದ್ರೆ ನಮಗೆ 6,090 ಬರುತ್ತೆ. ಸೊ 6,090 ಫಸ್ಟ್ ಇಯರ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ 15%. ಸೇಮ್ ಥಿಂಗ್ ಸೆಕೆಂಡ್ ಇಯರ್ ನೋಡಿ 7,000 ಕ್ಯಾಶ್ ಇನ್ ಫ್ಲೋ ಇದೆ. PV ಫ್ಯಾಕ್ಟರ್ ಬಂದು 0.756 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 5,292 ನಮಗೆ ಸೆಕೆಂಡ್ ಇಯರ್ ಸಿಗುತ್ತೆ. ಸೇಮ್ ಥಿಂಗ್ ಥರ್ಡ್ ಇಯರ್ 7,000 ಕ್ಯಾಶ್ ಇನ್ ಫ್ಲೋ ಇದೆ. PV ಫ್ಯಾಕ್ಟರ್ ಬಂದು 0.658 ಇದೆ. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 4,606 ಥರ್ಡ್ ಇಯರ್ ಸಿಗುತ್ತೆ. ನೆಕ್ಸ್ಟ್ ಫೋರ್ತ್ ಇಯರ್ ಬಂದು 7,000 ಇಂಟು 0.572 ಮಾಡಿದ್ರೆ ನಮಗೆ 4,004 ರುಪೀಸ್ ನಮಗೆ ಫೋರ್ತ್ ಇಯರ್ ಸಿಗುತ್ತೆ. ಅಂಡ್ ಫಿಫ್ತ್ ಇಯರ್ 7,000 ಇಂಟು 0.497 ಮಾಡಿದ್ರೆ ನಮಗೆ 3,479 ಸಿಗುತ್ತೆ. ಅಂಡ್ ಸಿಕ್ಸ್ತ್ ಇಯರ್ 8,000 ಇಂಟು 0.432 ಮಾಡಿದ್ರೆ ನನಗೆ 3,456 ನಮಗೆ ಸಿಗುತ್ತೆ. ನೆಕ್ಸ್ಟ್ ಸೆವೆಂತ್ ಇಯರ್ 10,000 ಇಂಟು 0.376 ಮಾಡಿದ್ರೆ 3,760 ನಮಗೆ ಸಿಗುತ್ತೆ. ಅಂಡ್ ಏಯ್ತ್ ಇಯರ್ 15,000 ಇಂಟು 0.327 ಮಾಡಿದ್ರೆ ನನಗೆ 4,905 ರುಪೀಸ್ ಸಿಗುತ್ತೆ.
ಆ್ಯಂಡ್ ನೈನ್ತ್ ಇಯರ್ ಬಂದು 10,000 ಇಂಟು 0.284 ಮಾಡಿದ್ರೆ 2,840 ನಮಗೆ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಇಯರ್ 4,000 ಇಂಟು 0.247 ಮಾಡಿದ್ರೆ ನನಗೆ 988 ರುಪೀಸ್ ಸಿಗುತ್ತೆ. ಇದು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಇರ್ತಕ್ಕಂಥದ್ದು. ಸಿಂಪಲ್ ಆಗಿ ನೀವು ಸಿ ಮತ್ತೆ ಡಿ ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ, ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ಒಂದ್ಸಲಿ ಕಡಿಮೆ ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ, ಅವಾಗ ನಿಮಗೆ ಸಿ ಸಿಗುತ್ತೆ. ಅದೇ ಕ್ಯಾಶ್ ಇನ್ಫ್ಲೋನ ನೀವು ಜಾಸ್ತಿ ಇರೋ ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅವಾಗ ನಿಮಗೆ ಡಿ ಸಿಗುತ್ತೆ. ಸೊ ಈಗ ಈ ಒಂದು ಕಾಲಮ್ನ ಫುಲ್ ನೀವು ಟೋಟಲ್ ಅನ್ನ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 39,420 ರುಪೀಸ್ ಬರುತ್ತೆ. ಸೊ ಹಾಗಾಗಿ 39,420 ರುಪೀಸ್ ಸಿಗುತ್ತೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ, ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ, ಪ್ರೆಸೆಂಟ್ 961, ಡಿ ಅಂದ್ರೆ 39,420. ಸೊ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ. ಸೊ ಇದು 48,961 ಸಿಗುತ್ತೆ. ಸೊ ಟೋಟಲ್ ಸಿ ಬಂದು 48,961 ಇರ್ತಕ್ಕಂಥದ್ದು. ಸೊ ಈಗ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ, ಸೊ ಐ ಆರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಐ ಆರ್ ಆರ್ ಈಕ್ವಲ್ಸ್ ಎ ಅಂದ್ರೆ ಕಡಿಮೆ ಡಿಸ್ಕೌಂಟ್ ಫ್ಯಾಕ್ಟರ್ ಇರೋದನ್ನ ನಾವು ಎ ಅಂತ ಕರಿತೀವಿ. ಕಡಿಮೆ ಇರೋದು ಯಾವುದು? 10 ಮತ್ತೆ 15 ಡಿಸ್ಕೌಂಟ್ ಫ್ಯಾಕ್ಟರ್ ಅಲ್ಲಿ ಕಡಿಮೆ ಇರೋ ಡಿಸ್ಕೌಂಟ್ ಫ್ಯಾಕ್ಟರ್ 10. ಸೊ ಹಾಗಾಗಿ ಎ ಅಂದ್ರೆ 10 ಅಂತ ಟ್ರೀಟ್ ಮಾಡಬೇಕು. ಪ್ಲಸ್ ಸಿ ಅಂದ್ರೆ ಕಡಿಮೆ ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬಂದಿರತಕ್ಕಂಥ ಅಮೌಂಟ್ ಅನ್ನ ನಾವು ಸಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಎಷ್ಟು ಬಂದಿದೆ? ಸಿ 48,961 ಏನಿದೆ ಅದನ್ನ ನಾವು ಸಿ ಅಂತ ಟ್ರೀಟ್ ಮಾಡ್ತೀವಿ. 48,961 ಸಿ ಮೈನಸ್ ಓ ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ನಾವು ಆಲ್ರೆಡಿ ಗೊತ್ತು ಕ್ವಶನ್ ಅಲ್ಲಿ 40,000 ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 40,000 ಡಿವೈಡೆಡ್ ಬೈ ಅಗೈನ್ ಸಿ ಇನ್ ದ ಸೆನ್ಸ್ ನಥಿಂಗ್ ಬಟ್ ಸಿ ಇನ್ ದ ಸೆನ್ಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ನಾವೇ ಫೈಂಡ್ ಔಟ್ ಮಾಡಿದ್ವಿ. ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಜೊತೆ ಇರೋದು 48,961 ಬರುತ್ತೆ. ಮೈನಸ್ ಓ ಡಿ ಮೈನಸ್ ಡಿ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಟ್ ಹೈಯರ್ ಡಿಸ್ಕೌಂಟ್ ಫ್ಯಾಕ್ಟರ್ ಇದ್ದಾಗ ನಮಗೆ ಬಂದಿರತಕ್ಕಂಥದ್ದು ಡಿ 39,420 ಬಂದಿದೆ. ಸೊ ಹಾಗಾಗಿ 39,420 ಇಸ್ ಡಿ ಅಂತ ಟ್ರೀಟ್ ಮಾಡ್ತೀವಿ. ಇಂಟು ಬಿ ಮೈನಸ್ ಎ. ಬಿ ಅಂದ್ರೆ ಹೈಯೆಸ್ಟ್ ಡಿಸ್ಕೌಂಟ್ ಫ್ಯಾಕ್ಟರ್ ಯಾವುದು? ಅದು ಬಿ 15 ಇದೆ. ಮೈನಸ್ ಎ ಅಂದ್ರೆ ಲೋಯರ್ ಡಿಸ್ಕೌಂಟ್ ಫ್ಯಾಕ್ಟರ್ 10 ಇದೆ. ಸೊ ಇದು ಫಾರ್ಮುಲಾಗೆ ಕರೆಕ್ಟಾಗಿ ನೀವು ಅಪ್ಲೈ ಮಾಡಿ. ಒಂದ್ಸಲಿ ಎಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ಕೊಂಡ್ರೆ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಈಗ ಮತ್ತೆ ನೀವು ಸಿಂಪ್ಲಿಫೈ ಮಾಡಬೇಕು. ಐ ಆರ್ ಆರ್ ಈಕ್ವಲ್ಸ್ 10 ಹಾಗೆ ತಗೊಳ್ತೀನಿ. ಪ್ಲಸ್ 48,961 ಅಲ್ಲಿ 40,000 ಮೈನಸ್ ಮಾಡಿದ್ರೆ ನಿಮಗೆ 8,961 ನಮಗೆ ಸಿಗುತ್ತೆ. 8,961 ಡಿವೈಡೆಡ್ ಬೈ 48,961 ಮೈನಸ್ 39,420. 48,960 ನಲ್ಲಿ 39,420 ಹೋದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 48,961 ಮೈನಸ್ 39,420 ಮಾಡಿದ್ರೆ ನನಗೆ 9,541 ಸಿಗುತ್ತೆ. ಸೊ ಇಂಟು 15 ಮೈನಸ್ 10 ಮಾಡಿದ್ರೆ 5 ಸಿಗುತ್ತೆ. ಸೊ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ, ಸೊ ನಿಮಗೆ ಯಾವ ತರ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಐ ಆರ್ ಆರ್ ಈಕ್ವಲ್ಸ್ 10 ಹಾಗೆ ಇರಲಿ. 10 ಪ್ಲಸ್ ನೀವೇನ್ ಮಾಡಬೇಕು ಅಂದ್ರೆ 8,961 ಡಿವೈಡೆಡ್ ಬೈ 9,541 ಇಂಟು 5 ಮಾಡಬೇಕು. ಇಂಟು 5 ಮಾಡಿದ್ರೆ ನಿಮಗೆ 4.70. ಸೊ ನಮಗೆ 4.696 ಇದೆ. ಸೊ ಥರ್ಡ್ ಡಿಜಿಟ್ 5 ಎಬೋ ಇದೆ. ಹಾಗಾಗಿ ರೌಂಡ್ ಅಪ್ ಮಾಡ್ಕೊಂಡಿದ್ದೀನಿ. 6970 ಮಾಡ್ಕೊಂಡಿದ್ದೀನಿ. ಸೊ ನೀವು ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ, ಸೊ ಐ ಆರ್ ಆರ್ ಈಕ್ವಲ್ಸ್ 10 ಪ್ಲಸ್ 4.70 14.70% ನಮಗೆ ಐ ಆರ್ ಆರ್ ಸಿಗುತ್ತೆ. ಸೊ ಈ ತರ ನೀವು ಐ ಆರ್ ಆರ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಇದು ಐ ಆರ್ ಆರ್ ಗೆ ಇರ್ತಕ್ಕಂಥದ್ದು. ಸೊ ಎ ಪ್ಲಸ್ ಸಿ ಮೈನಸ್ 4 ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ ಮಾಡಬೇಕು. ಎ ಅಂದ್ರೆ ಕಡಿಮೆ ಇರೋ ಡಿಸ್ಕೌಂಟ್ ಫ್ಯಾಕ್ಟರು, ಬಿ ಅಂದ್ರೆ ಜಾಸ್ತಿ ಇರೋ ಡಿಸ್ಕೌಂಟ್ ಫ್ಯಾಕ್ಟರು, ಓ ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್, ಸಿ ಮತ್ತೆ ಡಿ ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ನೋಡಿ ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋನ ಒಂದ್ಸಲಿ ಕಡಿಮೆ ಇರೋ ಪಿ ವಿ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅವಾಗ ನಿಮಗೆ ಸಿಗ್ತಕ್ಕಂಥದ್ದು ಸಿ ಸಿಗುತ್ತೆ. ಕೊಟ್ಟಿರೋ ಕ್ಯಾಶ್ ಇನ್ಫ್ಲೋ ಕಡಿಮೆ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬರೋದು ಸಿ. ಅದೇ ಕ್ಯಾಶ್ ಇನ್ಫ್ಲೋನ ಜಾಸ್ತಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಬರೋದೇ ಡಿ. ಇಷ್ಟನ್ನ ಮಾಡಿ
ಆ ಫಾರ್ಮುಲಾಗೆ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಸೊ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥದ್ದು. ಸೊ ಈ ಒಂದು ಆನ್ಸರ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.